ತರ್ತಿದ್ವಿ. ನಮ್ಮ ಡಿ ಕೆ ಶಿ ಅವರು ಸಚಿನ್ ಪೈಲಟ್ ಆಗ್ತಾರೆ, ಅವರು ಗೆಲುವು ಆಗ್ತಾರೆ. ಕರ್ನಾಟಕ ಈ ಸಲ ಗುಳುಮ್ ಅಂತದ, ಹೋಗಿಬಿಡ್ತದ, ಬಿ ಜೆ ಪಿಯನ್ನು ಹೊಡ್ಕೊಂಡ್ಬಿಡ್ತದೆ ಅಂತ ಎಲ್ಲರೂ ಮಾತಾಡಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಂತೆ ಸಿಡದು ನಿಂತು ಹೇಳಿದರು, ನಾನು ಕೋಮುವಾದ ಹೋರಾಟ ಮಾಡ್ತೀನಿ, ನಾನು ನಿಂತಿಲ್ಲ, ಡಿ ಕೆ ಶಿ ಅವ್ರನ್ನ ಅಧಿಕಾರ ಬಿಟ್ಟುಕೊಡ್ತೀನಿ ಅಂತೇಳಿ ಬಿಟ್ಟುಕೊಡೋ ಜೊತೆಗೆ ತಮ್ಮವರೆಗೂ ಸಹಿತ ತಮ್ಮನ್ನು ನಂಬಿದವರು ಸಹಿತ ಅನ್ಯಾಯ ಆಗದೆ ನೋಡಿಕೊಂಡು ಕ್ಯಾಬಿನೆಟ್ದಲ್ಲಿ ಸೇರಿಸೋದು ಕೆಲಸ ಮಾಡಿದರು. ನಾನು ಇನ್ನೂ ಇಲ್ಲೇ ಕರ್ನಾಟಕದಲ್ಲಿ ಇರ್ತೇನೆ ಅಂತ ಹೇಳ್ತಾ ಇದ್ದಾನೆ. ರಾಷ್ಟ್ರ ಕಡೆ ಮುಖ ಮಾಡಿದ್ದಾರೆ ಅಂತ ಅನ್ನಿಸ್ತದೆ, ಅದೇನು ಗೊತ್ತಿಲ್ಲ. ಬಟ್ ಈಗ ಮಾತ್ರ ರಾಹುಲ್ ಗಾಂಧಿ ಅವರು ಸ್ಪಷ್ಟ ಮಾಡ್ಕೊಂಡಿದ್ದಾರೆ, ಎಟ್ ಎನಿ ಕಾಸ್ಟ್ ದಲಿತ ಮತ್ತು ಹಿಂದುಳಿದಲ್ಲಿ ಇವತ್ತು ನಾಯಕರು ಇಲ್ಲ. ರಾಷ್ಟ್ರ ಮಟ್ಟದಲ್ಲಿ ಅಖಿಲೇಶ್ ಯಾದವ್ ಇನ್ನೂ ಸಣ್ಣ ವಯಸ್ಸಿನವರಿದ್ದಾರೆ, ಇನ್ನೂ ಆ ಪ್ರಮಾಣದಲ್ಲಿ ಆಗಿಲ್ಲ. ಅಲ್ಲಿ ಗೆಲ್ಲುವಂಥ ತಾಕತ್ತು ತೊಗೊಂಡಿಲ್ಲ. ಉತ್ತರ ಪ್ರದೇಶದಲ್ಲಿ ಹಿಂದುತ್ವ ಜೋರದ ಬುಲ್ಡೋಜರ್ ಅದ. ಆದರೆ ಈಗ ನಡೆದಂಥ ಯುವಕರ ಮೇಲೆ ಅಂತ ಅದ್ರಲ್ಲಿ ನಿಮಗೆ ಗೊತ್ತದ, ಕಾಕ್ರೋಚ್ ಜನತಾ ಪಾರ್ಟಿ ಇಡೀ ದೇಶ ತುಂಬ ಎಲ್ಲ ವಿದ್ಯಾರ್ಥಿಗಳು ಅಸಮಾಧಾನಗೊಂಡಿದ್ದಾರೆ, ಎಲ್ಲ ಉದ್ಯೋಗ ಅರಿಸುವಂಥ ಜನ ಅಸಮಾಧಾನಗೊಂಡಿದ್ದಾರೆ. ಉದ್ಯೋಗ ಇಲ್ಲ, ಏನಿಲ್ಲ, ಬೀದಿ ಬಂದು ನಿಂತಿದ್ದಾರೆ. ಇವತ್ತು ಯಾವ ಕೆ ಪಿ ಎಸ್ ಸಿಯಿಂದ ಆಯ್ತು ಹೇಳಿ ನಿಮ್ಗೆ, ಎಸ್ ಎಸ್ ಸಿ ಆಗಿರ್ಬೋದು, ಅಲ್ಲಿ ಸ್ಟೇಟ್ ಸರ್ವಿಸ್ಗಳು ಆಗಿರ್ಬೋದು, ಕಮಿಷನ್ ಆಗಿರ್ಬೋದು, ಎಲ್ಲ ರಾಜ್ಯಗಳದ್ದು ಎಲ್ಲೂ ಉದ್ಯೋಗ ಇಲ್ಲ. ಹೀಗಾಗಿ ಇವತ್ತು ಜನ ಮತ್ತು ಅವು ಪರೀಕ್ಷೆನೂ ನಡೀತಾ ಇಲ್ಲ. ಪರೀಕ್ಷೆ ಪೇಪರ್ ಲೀಕ್, ಎಲ್ಲನೂ ಪೇಪರ್ ಲೀಕ್ ಮುಂದೆ ಹಾಕೋದು ಹೋಗು. ಇವತ್ತು ಇಡೀ ಯುವ ಜನಾಂಗ ಈ ದೇಶದ 40% 50% ಇದ್ದಾರೆ ಯುವ ಜನಾಂಗ. 60-70 ಕೋಟಿ ಜನ ಇದ್ದಾರೆ. ಅವರೆಲ್ಲರೂ ಇವತ್ತು ಸಿಡಿದು ನಿಲ್ಲುವಂಥ ಪರಿಸ್ಥಿತಿ ಬಂದಿರ್ತಾರೆ. 17ರಿಂದ 30-35 ವರ್ಷದ ನನಗೆ ಉದ್ಯೋಗ ಇಲ್ಲ ಅವ್ರಿಗೆ. ಇವತ್ತು ಬೀದಿ ಬಂದಿದ್ದಾರೆ. ಅದೇ ಕಾಲಕ್ಕೆ ಈ ನಮ್ಮ ವಿದ್ಯಾರ್ಥಿಗಳು ಸಹಿತ ಬಂದಿದ್ದಾರೆ. ನೀಟ್, CBSE ಎಲ್ಲ ಬಂದು ಇಂಥ ಒಂದು ಉದ್ವಿಗ್ನ ಪರಿಸ್ಥಿತಿಯಲ್ಲೇ ರಾಹುಲ್ ಗಾಂಧಿ ಅವರು ಇದನ್ನು ಸರಿಯಾಗಿ ಹ್ಯಾಂಡಲ್ ಮಾಡ್ತಾ ತಮ್ಮ ವ್ಯಕ್ತಿತ್ವ ಬೆಳೆಸೋ ಜೊತೆಗೆ ಪಾರ್ಟಿನ ಬೆಳೆಸ್ಕೊಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಇನ್ಸಿಡೆನ್ಸ್ ಅಂತೀವಿ ನಾವು, ಪ್ರಾದೇಶಿಕ ಪಕ್ಷ ಸಹಿತ ನಿರ್ವೀರ್ಯಾಗಿ ಹೋಗ್ಬಿಟ್ಟಿದ್ದಾವೆ. ಮಮತಾ ಬ್ಯಾನರ್ಜಿ ರಾಹುಲ್ ಗಾಂಧಿ ಅವರು ನೋಡ್ರಿ ಒಪ್ತಾ ಇರಲ್ಲ, ಸಿಡಿದು ಬೀಳ್ತಾ ಇದ್ರು. ಇವತ್ತು ಅನಿವಾರ್ಯವಾಗಿ ರಾಹುಲ್ ಗಾಂಧಿ ಅವ್ರ ಜೊತೆ ಗೆದ್ದಲು ಮಾಡ್ಕೊಳ್ಳೋಂಥ ಪ್ರಸಂಗ ಬಂದದ. ಇಲ್ಲ, ಅದು ಕಾಂಗ್ರೆಸ್ ಇನ್ನೊಂದು